ಹಾಯ್ ಫ್ರೆಂಡ್ಸ್, ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ. ಇವಾಗ ಬೇಸಿಗೆ ತುಂಬ ಇದೆ ಅಲ್ವಾ, ಸೊ ಹಾಗಾಗಿ ನಾನು ಸಪೋಟ ಹಣ್ಣಿನಿಂದ ಜ್ಯೂಸ್ ಮಾಡ್ತಾಯಿದ್ದೀನಿ. ಸೊ ಹೇಗೆ ಮಾಡೋದು ಅಂತ ನೋಡೋಣ. ಹೆಲ್ತಿಗೂ ಸಹ ತುಂಬ ಒಳ್ಳೆಯದು ಫ್ರೆಂಡ್ಸ್. ಇದು ಜ್ಯೂಸ್ ಮಾಡಿಕೊಂಡು ಕುಡಿಯೋದ್ರಿಂದ ಸೊ ಹಾಗೇನೂ ಸಹ ತಿನ್ಬೋದು. ಬ್ಲಡ್ ಎಲ್ಲ ಕಡಿಮೆ ಇರುತ್ತಲ್ವ, ಸೊ ಅವರು ಡೈಲಿ ಇದನ್ನು ತಿನ್ನೋದ್ರಿಂದ ಬ್ಲಡ್ ಎಲ್ಲ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗುತ್ತೆ. ಸೊ ನಾನಿವತ್ತು ಜ್ಯೂಸ್ ಮಾಡಿ ತೋರಿಸ್ತಾ ಇದ್ದೀನಿ. ಬೇಕಾಗಿರುವ ಪದಾರ್ಥಗಳನ್ನು ಸಹ ನೋಡ್ಕೊಳ್ಳೋಣ. 1 ಕಪ್ಪು ಹಸಿ ಹಾಲು ತೊಗೊಂಡಿದ್ದೀನಿ, ಹಾಗೆ ಏಲಕ್ಕಿ, ಇದು ಗೋಡಂಬಿ ಮತ್ತು ದ್ರಾಕ್ಷಿ. ನಾನು ದ್ರಾಕ್ಷಿ ತೊಗೊಂಡಿಲ್ಲ, ನಿಮಗೆ ಬೇಕಾದರೆ ದ್ರಾಕ್ಷಿನೂ ತೊಗೊಳ್ಳಿ. 1 ಲೋಟ ನೀರು ತೊಗೊಂಡಿದ್ದೀನಿ, ಮತ್ತು ಸಕ್ಕರೆ 2 ಸ್ಪೂನು ಸಕ್ಕರೆ ತೊಗೊಂಡಿದ್ದೀನಿ. ಇದರಲ್ಲೇ ಸ್ವಲ್ಪ ಸ್ವೀಟ್ ಇರುತ್ತೆ, ನೋಡಿಕೊಂಡು ಸಕ್ಕರೆನ ತೊಗೊಳ್ಳಿ. ಸೊ ನೋಡಿ, ನಾನು ನೀಟಾಗಿ ತೊಳೆದು ಇಟ್ಕೊಂಡಿದ್ದೀನಿ ಸಪೋಟ ಹಣ್ಣನ್ನು. ಸೊ ಇದನ್ನು ಈಗ ಕಟ್ ಮಾಡ್ಕೊಳ್ಳೋಣ. ಚೆನ್ನಾಗಿ ವಾಶ್ ಮಾಡಿರೋದ್ರಿಂದ ಸಿಪ್ಪೆ ಸಮೇತ ನಾನು ಹಾಗೆ ಹಾಕ್ತಾಯಿದ್ದೀನಿ, ಕಟ್ ಮಾಡಿ ಹಾಕ್ತಾಯಿದ್ದೀನಿ. ನೀವು ಅಷ್ಟೇ ಫ್ರೆಂಡ್ಸ್, ನೋಡಿಕೊಂಡು ಹುಳ ಎಲ್ಲ ಇರುತ್ತೆ ಕೆಲವೊಂದರಲ್ಲಿ, ಈಗ ಯಾವುದು ಚೆನ್ನಾಗಿ ಬರಲ್ವಲ್ಲ, ಸೊ ಎಲ್ಲ ಕೆಮಿಕಲ್ ಇರುತ್ತೆ, ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ. ಸೊ ಪವರ್ ಬೇರೆ ಹೋಗಿತ್ತು. ಇದು ಯಾವುದೋ ಟಾರ್ಚ್ ಹಾಕಿದ್ದೀವಿ ನೋಡಿ, ಯಾವ ಥರ ಬ್ಲರ್ರಾಗಿ ಬರ್ತಿದೆ ಅಂತ ಹೇಳಿ. ಪ್ಲೀಸ್ ಯಾರೂ ಬೇಜಾರು ಮಾಡ್ಕೋಬೇಡಿ. ಹಾಗೆ ನನ್ನ ವಾಯ್ಸ್ ಒಂದು ಸ್ವಲ್ಪ ಹುಷಾರಿಲ್ಲ, ನನಗೆ ವಾಯ್ಸು ಹಾಳಾಗಿದೆ. ನಮ್ಮ ಮನೆಯಲ್ಲಿ ಜ್ಯೂಸ್ ಜಾರೇ ಇತ್ತು, ಸೊ ಹಾಗಾಗಿ ನಾನು ಜ್ಯೂಸ್ ಜಾರಲ್ಲೇ ಎಲ್ಲವನ್ನು ಸೇರಿಸ್ಕೋತಾ ಇದ್ದೀನಿ. ಹೇಳಿದ್ನಲ್ವ, ಇದನ್ನು ತುಂಬ ಅಂದರೆ ತುಂಬ ಹೆಲ್ತಿಗೆ ಒಳ್ಳೆಯದು ಫ್ರೆಂಡ್ಸ್. ಇದು ಖಂಡಿತ ಟ್ರೈ ಮಾಡಿ. ಡಾಕ್ಟರ್ಸು ತುಂಬ ಸಜೆಷನ್ಸ್ ಕೊಡ್ತಾರೆ. ಡೈಲಿ 1-2 ತಿನ್ನೋದ್ರಿಂದ ಬ್ಲಡ್ ಇಂಪ್ರೂವ್ಮೆಂಟು ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಹೆಣ್ಣು ಮಕ್ಕಳಿಗೆ ಇದು ತಿನ್ನೋದ್ರಿಂದ ಹೆಣ್ಮಕ್ಳಲ್ಲಿ ಬಾಡಿನೂ ಅಷ್ಟೇ, ಮತ್ತು ಸ್ಕಿನ್ ಕೇರಿಂಗ್ ಎಲ್ಲ ತುಂಬ ಚೆನ್ನಾಗಿ ಆಗುತ್ತೆ. ಮನೆಯಲ್ಲಿ ಜ್ಯೂಸ್ ಜಾರ್ ಇಲ್ಲ ಅಂತಂದರೆ ನಾರ್ಮಲ್ ಜಾರಲ್ಲಿ ಸಹ ನೀವು ಮಾಡ್ಕೋಬಹುದು. ಇದನ್ನು ಜ್ಯೂಸ್ ಜಾರ್ ಇರಲೇಬೇಕು ಅಂತ ಏನಿಲ್ಲ. ನೋಡಿ, ನಾನೀಗ ಎಲ್ಲವನ್ನು ಒಟ್ಟಿಗೆ ಸೇರಿಸ್ಕೋತಾ ಇದ್ದೀನಿ. ಇದಕ್ಕೆ ನಾನು ಗೋಡಂಬಿ ಎಂತಕ್ಕಪ್ಪ ಹಾಕಿದ್ದೀನಿ ಅಂದರೆ, ಮಧ್ಯದಲ್ಲಿ ಒಂದೊಂದು ಪೀಸ್ ಸಿಕ್ತಿದ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನಾನು ಗೋಡಂಬಿನ ಸಹ ಸೇರಿಸ್ಕೊಂಡಿದ್ದೀನಿ. ನಾನು ಇಲ್ಲಿ 5 ಇಲ್ಲ 6 ಗೋಡಂಬಿ ತೊಗೊಂಡಿದ್ದೀನಿ. ಸಕ್ಕರೆ ನೋಡಿ ನಾನು ಸೇರಿಸ್ತಾ ಇದ್ದೀನಿ. ಶುಗರ್ ಹೇಳಿದ್ನಲ್ವ, ನೀವು ಎಷ್ಟು ಫ್ರೂಟ್ಸ್ ತೊಗೋತೀರೋ ಅದ್ರ ಮೇಲೆ ನೀವು ಶುಗರ್ ತೊಗೊಳ್ಳಿ. ಈಗ ನಾನು ಮಿಲ್ಕನ್ನು ಸಹ ಸೇರಿಸ್ಕೊತಾ ಇದ್ದೀನಿ. ಇದು ಡ್ರಾ ಮಿಲ್ಕ್, ಇದು ನಾನು ಕಾಯಿಸಿಲ್ಲ, ಇದು ಡ್ರಾ ಮಿಲ್ಕ್ ಸೇರಿಸ್ತಾ ಇದ್ದೀನಿ. ಮಿಲ್ಕು ಅಷ್ಟೇ ಜಾಸ್ತಿ ಬೇಡ, ಜಸ್ಟ್ 1 ಕಪ್ ಸಾಕು. ನೋಡಿ, ರುಚಿಕರವಾದಂತಹ ಜ್ಯೂಸ್ ರೆಡಿ ಆಗಿದೆ. ಈಗ ನಾನು ಲೋಟಕ್ಕೆ ಸರ್ವ್ ಮಾಡ್ತಾಯಿದ್ದೀನಿ. ತುಂಬ ರುಚಿಯಾಗಿತ್ತು ಫ್ರೆಂಡ್ಸ್. ನನ್ನ ಚಾನಲ್ಲು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ. ಹಾಗೆ ವಿಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು ಜ್ಯೂಸ್. ನಾನು ಆ್ಯಕ್ಚುಲಿ ಮನೇಲಿ ಮಾಡುವಂತಹ ಜ್ಯೂಸು ತುಂಬ ಇಷ್ಟಪಡ್ತೇನೆ. ನೀವು ಸಹ ಟ್ರೈ ಮಾಡಿ ಅಂತ ಹೇಳಿ ನಿಮಗೆ ಹೇಳ್ತೇನೆ. ಎಷ್ಟು ಹೆಲ್ತಿಗೆ ಒಳ್ಳೆಯದಿರುತ್ತೋ ಅದನ್ನು ನಾವು ಆದಷ್ಟು ಚೆನ್ನಾಗಿ ತೊಗೋಬೇಕು ಅಲ್ವಾ. ಚಿಕ್ಕು ಹಣ್ಣು ತುಂಬ ಹೆಲ್ತಿಗೆ ಒಳ್ಳೆಯದು. ಈಗ ನೋಡಿ ತೊಗೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ವಿಡಿಯೋ. ಬಾಯ್.